ವಾಲ್ಮೀಕಿ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರ ತಲೆದಂಡ ಪಡೆದೇ ತೀರಬೇಕು ಅಂತ ವಿಪಕ್ಷಗಳು ನಿರ್ಧಾರ ಮಾಡಿ ಆಗಿವೆ. ಕಳೆದ 10 ದಿನಗಳಿಂದ ವಿಧಾನಸಭೆ ಅಧಿವೇಶನದಲ್ಲಿ ನಯಾ ಪೈಸೆ ಚರ್ಚೆಗೆ ವಿಪಕ್ಷಗಳು ಅವಕಾಶವನ್ನು ಕೊಟ್ಟಿಲ್ಲ. ನಾಗೇಂದ್ರ ರಾಜೀನಾಮೆ ನೀಡದ ಹೊರತು ಚರ್ಚೆ ಇಲ್ವೇ ಇಲ್ಲ ಅಂತ ಹೋರಾಟಕ್ಕೆ ನಿಂತಿವೆ. ಈ ಹೋರಾಟವನ್ನು ಇವತ್ತಿನಿಂದ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ವಿಪಕ್ಷಗಳು ನಿರ್ಧರಿಸಿವೆ. ವಾಲ್ಮೀಕಿ ಹಗರಣದಲ್ಲಿ ಒಂದ್ ಕಡೆ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಪತ್ರವನ್ನು ಬರೆದಿದೆ. ಮತ್ತೊಂದು ಕಡೆ ವಿಧಾನಸೌಧದ ಒಳಗೂ ಹೊರಗೂ ವಿಪಕ್ಷಗಳು ಅಬ್ಬರಿಸುತ್ತಿವೆ. ಈ ಮಧ್ಯೆ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಿರ್ಧರಿಸಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧ ಮುತ್ತಿಗೆ ಹಾಕುವ ಬಗ್ಗೆ ನಿರ್ಧಾರವಾಗಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರ ಜೊತೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಪಾಲ್ಗೊಳ್ಳುತ್ತಾ ಇದ್ದು, ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯದೇ ಇರಲು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ. ನಮ್ಮ ಹೋರಾಟ ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಪ್ರಾರಂಭ. ಅವ್ರು ಹೇಳ್ತಾ ಇದ್ದಾರೆ, ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನಾಗೇಂದ್ರ ಒಬ್ಬನೇನ ದಲಿತ? ಮಾದೇವಪ್ಪ ದಲಿತ ಅಲ್ವಾ? ಬಳ್ಳಾರಿಯಲ್ಲಿ ಗಣೇಶ್ ಇದ್ದಾರೆ, ತುಕಾರಾಮ್ ಅವರ ಶ್ರೀಮತಿಯವರಿದ್ದಾರೆ, ಲೇಡಿ ಕೋಟಾನೂ ಆಗುತ್ತೆ, ರೆಗ್ಯುಲರು ಆಗುತ್ತೆ. ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ, ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ನಮ್ಮ 3 ಜನ ಜಿಲ್ಲಾಧ್ಯಕ್ಷರು ಹೊರಗಡೆ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ನಾನು ಕೂಡ ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ಹೊರಗಡೆನೂ ನಾನು ಭಾಗಿಯಾಗಿರ್ತೀನಿ, ಒಳಗಡೆನೂ ಕೂಡ ನಾನು ಭಾಗಿಯಾಗಿರ್ತೀನಿ. ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಹೋರಾಟಕ್ಕೆ ಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬರವಿದ್ರೂ ಕೂಡ ನಾಗೇಂದ್ರ ವಿಚಾರದಲ್ಲಿ ಸದನದ ಚರ್ಚೆ ಹಾಳು ಮಾಡ್ತಿದ್ದಾರೆ. ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಅಂದರೂ ಕೂಡ ನೋಟಿಸ್ ಕೊಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರ ಮೇಲೆ ಮುಗಿಬಿದ್ದಿದ್ದಾರೆ. ವಿಪಕ್ಷದವರಿಗೆ ರಾಜ್ಯದ ಸಮಸ್ಯೆಗಳು ಇತ್ಯರ್ಥ ಆಗುವಂಥ ಉದ್ದೇಶ ಇಲ್ಲ, ಬರೀ ರಾಜಕೀಯ ಮಾಡ್ತಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧವಿದೆ, ಆದರೆ ಬರೀ ಪ್ರತಿಭಟನೆ ಮಾಡಿ ಸದನದ ಸಮಯ ವ್ಯರ್ಥ ಮಾಡಿದ್ದಾರೆ ಅಂತ ಕೈ ನಾಯಕರು ಕಿಡಿಕಾರಿದ್ದಾರೆ. ಈ ಕರ್ನಾಟಕ ಈ ಭೂಮಿಯ ಕಾನೂನು, ಆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನು ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇಲ್ಲ. ಸೊ ಅದಕ್ಕೆ ಅವರಲ್ಲಿ ಅಸೆಂಬ್ಲಿಲಿ ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವರೇ ಹೇಳಿ, ಇಲ್ಲಿವರೆಗೂ ಯಾವ್ಯಾವ ಮಂತ್ರಿಗಳ ಮೇಲೆ ಕೇಸ್ ಇದೆ, ಎಷ್ಟು ಜನ ಮೇಲೆ ಕೇಸ್ ಇದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಯು ಶುಡ್ ಆಲ್ಸೋ ಕಮ್ ಔಟ್ ವಿತ್ ಎ ಡಾಕ್ಯುಮೆಂಟ್ ದಟ್ ಹೌ ಮೆನಿ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, ಹೌ ಮೆನಿ ಚೀಫ್ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, ವೈ ದೇ ಹ್ಯಾವ್ ನಾಟ್ ಆಸ್ಕಿಂಗ್ ದೇರ್ ರೆಸಿಗ್ನೇಷನ್. ನೀವು 100 ವರ್ಷದ್ದು ಸಂಸ್ಥೆ ಐತೆ, ಅದು ರಿಜಿಸ್ಟರ್ ಮಾಡೋದು ಬೇಕಾಗಿಲ್ಲ ನಾವು ಅಂದ್ರೆ ಕೆಲ ಮಾತಾಡ್ತಾರೆ. ಈಗ ಒಂದೇ ಮಾತು ನಮ್ಮದು ವಿಚಾರದೊಳಗೆ 1937 ಕಾಂಗ್ರೆಸ್ ಆಡ್ಕೊಂತ ಬಂದೈತಿ. 2 ಪ್ಯಾರ ಮಾಡ್ಕೊಂತ ಬಂದೈತಿ, 2 ಚರಣಗಳನ್ನು ಆಡ್ಕೊಂತ ಬಂದೈತಿ. ಈ ಬಿಜೆಪಿ ಕಡೆಯಿಂದ ನಾವು ಬುದ್ಧಿ ಕಲಿಬೇಕು. ಎಲ್ಲಿದ್ರು 37ರಾಗ ಬಿಜೆಪಿಯವರು ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ, SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳು. ರಾಜ್ಯಾದ್ಯಂತ ನಾವು ಬರಗಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ, ಅಧಿವೇಶನದಲ್ಲಿ ಅದರ ಗಮನವನ್ನು ಸೆಳಿತೀವಿ, ಸರ್ಕಾರಕ್ಕೆ ಅದನ್ನು ಒಂದು ವರದಿಯನ್ನು ಮುಟ್ಟಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಓಡಾಡಿರ್ತಕ್ಕಂಥದ್ದು ನೀವು ಕೇಳಿದ್ದೀರಿ. ಸುಮಾರು 4-5 ದಿವಸ ಇವತ್ತು ಅಧಿವೇಶನ ಕಾಲಹರಣ ಆಗಿದ್ದು ನೋಡಿದ್ದೀವಿ. ಒಂದು ವ್ಯಕ್ತಿಯ ವಿಷಯವೇ ಇಟ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಕ್ಕೆ ತಮ್ಮ ಜವಾಬ್ದಾರಿಯನ್ನು ಅರ್ತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ನನಗನಿಸಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡುವಾರ ನೋಡಿ, ನಾವು ಅನೇಕ ಬಾರಿ ಹೇಳಿದ್ವಿ, ನಿಮ್ಮದು ಏನು ವಿಷಯ ಇದೆ ಅದನ್ನು ಮಂಡನೆ ಮಾಡಿ ಚರ್ಚೆ ಮಾಡ್ತೀವಿ, ಸರ್ಕಾರ ಉತ್ತರ ಕೊಡ್ತೀವಿ. ಒಬ್ಬ ವ್ಯಕ್ತಿಯವನ್ನ ವಿಷಯವನ್ನು ಇಟ್ಕೊಂಡು ಅವನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ.
ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಸಮರವನ್ನ ಮುಂದುವರೆಸಿವೆ. ಇವತ್ತು 3 ಸ್ವರೂಪದಲ್ಲಿ ಬಿಜೆಪಿಯಿಂದ ಧರಣಿ ನಡೆಯಲಿದೆ. ವಿಧಾನಸೌಧ ಚಲೋ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನ ಸಾರಲಿದೆ. ಸದನದ ಒಳಗೆ ಎಂದಿನಂತೆ ಧರಣಿ ಮುಂದುವರೆಸುತ್ತೆ ಬಿಜೆಪಿ. ವಿಧಾನಸೌಧದ ಕಾರಿಡಾರ್ನಲ್ಲಿ ಕಲಾಪದ ಬಿಡುವಿನಲ್ಲೂ ಧರಣಿಯನ್ನ ನಡೆಸಲಿದೆ. ಸಚಿವ ಸ್ಥಾನದಿಂದ ವಜಾ ಮಾಡುವಂತೆ ಪಟ್ಟು ಹಿಡಿದಿರುವಂತಹ ಬಿಜೆಪಿಯ ಹೋರಾಟಕ್ಕೆ ಜೆಡಿಎಸ್ ಬೆಂಬಲವಾಗಿ ನಿಂತಿದೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ವಿಪಕ್ಷ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಾಸಕರು ಪಾಲ್ಗೊಳ್ಳುತ್ತಾರೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ನೈಸ್ ಕಂಪನಿ ವಿರುದ್ಧ ದಳಪತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರವನ್ನ ಸಾರಿದ್ದಾರೆ. ನೈಸ್ ಟೋಲ್ ಕಟ್ಬೇಡಿ ಅಂತ ಎಚ್ಡಿಕೆ ಜನರಿಗೆ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಈ ಬೆನ್ನಲ್ಲೇ ಪತ್ರಿಕೆಗಳಿಗೆ ನೈಸ್ ಕುರಿತು ಜಾಹೀರಾತು ನೀಡಲಾಗಿದೆ. ಈ ವಿಚಾರ ಈಗ ರಾಜ್ಯ ಸರ್ಕಾರ ಮತ್ತು ಜೆಡಿಎಸ್ ನಾಯಕರ ಮಧ್ಯೆ ಭಾರಿ ಚಟಾಪಟಿ ಸೃಷ್ಟಿಯಾಗಿದೆ. ನೈಸ್ ಕುರಿತು ಸಮರ ಸಾರಿರುವಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಎಚ್ ಡಿ ಕುಮಾರಸ್ವಾಮಿ ಈ ಸರ್ಕಾರ ನೈಸ್ ಯೋಜನೆ ಹೆಸರಿನಲ್ಲಿ ಆ ಕಂಪನಿ ಜೊತೆಗೆ ಶಾಮೀಲಾಗಿದೆ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರ ಈ ಕಂಪನಿಗೆ ಸಂಪೂರ್ಣ ಶರಣಾಗಿದ್ದು ಇದು ಕರ್ನಾಟಕದ ನಂಬರ್ 1 ಸ್ಕ್ಯಾಮ್ ಅಂತ ಕಿಡಿಕಾರಿದರು. ಅಗ್ರಿಮೆಂಟ್ ಬಹುಶಃ ಇವತ್ತಿನ ಆ ಜಾಹೀರಾತೇನಿದೆ ಅದು ಜಾಹೀರಾತು ಯಾರು ಕಲ್ಪನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಹೀರಾತಲ್ಲ. ಇತ್ತೀಚೆಗೆ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡು ನ್ಯಾಯಾಲಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ, ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪ್ನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟನ್ನು ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನು ಲೂಟಿ ಮಾಡಿ ಹಣ ಕೊಟ್ಟು ಫ್ರಾಡ್ ಪ್ರಾಜೆಕ್ಟ್ ಅಂತಾನೆ ಹೇಳಿದೆ. ಫ್ರಾಡ್ ಅಂದಮೇಲೆ ಟೋಲ್ ಕಲೆಕ್ಟ್ ಮಾಡೋದು ಫ್ರಾಡೇ. ಹೈಕೋರ್ಟ್ ಹೇಳಿದ್ಮೇಲೆ ಫ್ರಾಡ್. ಅದರಿಂದ ನಾನು ಪ್ರಾರಂಭದಲ್ಲೇ ಅವತ್ತು ಹಿಂದೆ ಸರ್ಕಾರ ಇವ್ರದ್ದು ಯಾರೋ ಜೆ.ಎಚ್. ಪಟೇಲ್ ಸರ್ಕಾರ ಇದ್ದಿದ್ದು, ಅವಾಗೇ ನಾನು ವಿರೋಧ ಮಾಡಿದ್ದೆ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಆದೇಶ ಹಿನ್ನೆಲೆಯಲ್ಲಿ ಅಡಿಕೆ ಬೆಳೆಗಾರರ ಸಂಘ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ಮುಂದಾಗಿದೆ. ಶಾಸಕ ಆರಗ ಜ್ಞಾನೇಂದ್ರ ಅಡಿಕೆ ಬೆಳೆಗಾರರ ಮಹಾಮಂಡಲದ ಅಧ್ಯಕ್ಷರಾಗಿದ್ದು ಇವರ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡ್ತಾರೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ 10 ಭೇಟಿಗೆ ಅಂತೇಳಿ ಸಮಯವನ್ನು ಕೊಟ್ಟಿದ್ದಾರೆ. ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗಿಗೆ ಸ್ವಕ್ಷೇತ್ರ ಜೇವರ್ಗಿಯಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡಲಾಯಿತು. ಸಚಿವರಾಗಿ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸಿದಾಗಲೇ ರೈತರು ಧಿಕ್ಕರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಬೆಳೆ ವಿಮೆ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಕೆಲ ಸಂಘಟನೆಗಳು ಸಚಿವರಿಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಿ ಕಿಡಿಕಾರಿದರು. ರೈತಪರ ಸಂಘಟನೆಗಳು ಹೆದ್ದಾರಿಯಲ್ಲಿ ಸಚಿವರ ಕಾರು ಅಡ್ಡಗಟ್ಟಿದ್ದಾರೆ. ಬಳಿಕ ಪೌರ ಕಾರ್ಮಿಕರನ್ನ ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ರೈತಪರ ಸಂಘಟನೆ, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅಂಗವಾಗಿ ಇವತ್ತು ಕರ್ನಾಟಕದ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ತಮ್ಮ ಹೆಸರು ಹಾಗೂ ವಿವರಗಳನ್ನು ಪರಿಶೀಲಿಸಲು ಹಾಗೂ ತಿದ್ದುಪಡಿಗಳಿದ್ದರೆ ಅರ್ಜಿ ಸಲ್ಲಿಸಲು ಇಂದಿನಿಂದ ಅವಕಾಶ ಇರುತ್ತೆ. ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ಪೋರ್ಟಲ್ನಲ್ಲಿ ನಿಮ್ಮ ಗುರುತಿನ ಚೀಟಿ ಸಂಖ್ಯೆ ಬಳಸಿ ವೈಯಕ್ತಿಕ ವಿವರಗಳನ್ನು ಪರಿಶೀಲನೆ ಮಾಡಬಹುದು. ಎಲ್ಲ ತಿದ್ದುಪಡಿಗಳನ್ನು ಒಳಗೊಂಡ ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 27ನೇ ತಾರೀಕು ಪ್ರಕಟ ಮಾಡಲಾಗುತ್ತೆ. ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿ ಅಂತ್ಯವಾಗಿದೆ. ಸತತ 9 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ತಡರಾತ್ರಿ ಶೋಧವನ್ನು ಮುಗಿಸಿದ್ದಾರೆ. ಕೆಲ ದಾಖಲೆಗಳನ್ನು ವಶಪಡಿಸಿಕೊಂಡು ಹೊರಟಿದ್ದಾರೆ. ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ಆರೋಪದಲ್ಲಿ ಈ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ. ಕಳೆದ ವಾರ ಕೆಪಿಎಸ್ಸಿ ಮೇಲೂ ಕೂಡ ದಾಳಿ ನಡೆಸಿ ತೀವ್ರ ಶೋಧ ನಡೆಸಿದ್ದಂಥ ಇಡಿ ಅಧಿಕಾರಿಗಳು ನಿನ್ನೆ ಜಯಮಹಲ್ ರಸ್ತೆಯಲ್ಲಿರುವಂಥ ಜ್ಞಾನೇಂದ್ರ ಕುಮಾರ್ ಅವರ ಮನೆಯ ಬಾಗಿಲನ್ನು ಒಡೆದು ದಾಳಿಯನ್ನು ಮಾಡಿದರು. ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರ ನಿರಂತರ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಾರದಂಥ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ದಾಳಿ ನಡೆಸಿ ತೀವ್ರ ಶೋಧವನ್ನು ಮಾಡಲಾಯಿತು. ಜ್ಞಾನೇಂದ್ರ ಕುಮಾರ್ ಅವರು ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿ ಕೆಲಸವನ್ನು ಮಾಡಿದರು. ಪಶುವೈದ್ಯಾಧಿಕಾರಿ ಪರೀಕ್ಷೆ, ಕೆಎಸ್ ಪರೀಕ್ಷೆಯನ್ನು ಕೂಡ ಅವರು ನಡೆಸಿದರು. ದಾವಣಗೆರೆ ಭದ್ರಾ ಡ್ಯಾಂನಿಂದ ನಾಲೆಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಸಿಡಿದೆದ್ದಿದ್ದಾರೆ. ಭದ್ರಾ ನೀರಿಗಾಗಿ ಇವತ್ತು ದಾವಣಗೆರೆ ಬಂದ್ಗೆ ಭಾರತೀಯ ರೈತ ಒಕ್ಕೂಟದಿಂದ ಕರೆಯನ್ನ ಕೊಡಲಾಗಿದೆ. ಭದ್ರಾ ನಾಲೆಗೆ ತಕ್ಷಣವೇ ನೀರು ಬಿಡುಗಡೆಗೆ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದನ್ನು ಖಂಡಿಸಿ ದಾವಣಗೆರೆ ಜಿಲ್ಲಾ ಘಟಕ ಕರೆಯನ್ನ ಕೊಟ್ಟಿದೆ.
ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಹಾಗೂ ರೈತ ಮುಖಂಡ ಲಿಂಗರಾಜ್ ಶಾಮನೂರು ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆಟೋ ಚಾಲಕರು, ಖಾಸಗಿ ಬಸ್, ಎಪಿಎಂಸಿ ವರ್ತಕರ ಸಂಘ, ಕೆಲ ರೈತ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿವೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಕೊಳಾಳು ಗ್ರಾಮಸ್ಥರು ಕಳೆದ 3 ತಿಂಗಳಿಂದ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿನ ಜನರು ಸಮರ್ಪಕ ನೀರು ಸಿಗದೆ ಅಕ್ಕಪಕ್ಕದ ತೋಟಗಳಿಗೆ ಅಲೆಯುವಂತಹ ಪರಿಸ್ಥಿತಿ ಉಂಟಾಗಿದೆ. 3 ತಿಂಗಳ ಹಿಂದೆ ಹಾಕಿಸಿದ್ದಂಥ ಬೋರ್ವೆಲ್ ವಿಫಲವಾಗಿದೆ. ಈ ಬಗ್ಗೆ ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ಯಾರೆ ಅಂತ ಇಲ್ಲ ಅಂತ ಗ್ರಾಮಸ್ಥರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಬರ ಕೂಡ ಎದುರಾಗಿ ತೋಟಗಳಲ್ಲೂ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ. ಬರ ನಿರ್ವಹಣೆ ಹಣ ಬಳಸಿ ನೀರು ಕೊಡದೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಜನರು ಕಿಡಿಕಾರ್ತಿದ್ದಾರೆ. ವ್ಯಾಪ್ತಿಯಲ್ಲಿ ಹೋಗಿ ಕೇಳಿದಾಗ ನಮ್ಮಲ್ಲಿ ಅಧಿಕಾರ ಇಲ್ಲಪ್ಪ, ನೀರು ಕುಡಿಯೋ ನೀರಿಗೆ ಪ್ರಾವಿಷನ್ ಇಲ್ಲ, ನಾವು ಏನಿದ್ರು ಮೋಟ್ರ್ ಬಿಡೋದು, ಪೈಪ್ ಲೈನು ಅಷ್ಟೇ ನಮಗೆ ಪ್ರಾವಿಷನ್ ಇರೋದು. MLA ಹತ್ರ ಹೋಗ್ರಿ ಅಂತಾರೆ. MLA ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾಯಿಲ್ಲ. ತಹಸೀಲ್ದಾರ್ನ ಹೋಗಿ ಕೇಳಿದ್ವಿ, ಅವರು ನಾವೇನು ಮಾಡೋಕ್ಕಾಗಲ್ಲಪ್ಪ, MLA ಕೇಳ್ರಿ ಅಂತ. ಸಮಸ್ಯೆ ಅಂದರೆ ಒಂದು ನೀರಿಂದು ಭಾಳ ಕೊರತೆ ಐತಿ. ನವೆಂಬರ್ ಡಿಸೆಂಬರಿಂದ ಇದುವರೆಗೂ ನಮ್ಮೂರಲ್ಲಿ ನೀರೇ ಇಲ್ಲ ಸರ್, ಒಂದನಿ. ಆದರೂ ಅಧಿಕಾರಿಗಳು 2 ಬೋರ್ ಕೊರೆಸಿದ್ರು, ಆದರೂ ನೀರಿಲ್ಲ ಸರ್ ಅದರಲ್ಲಿ. ಅದಕ್ಕೆ ನಾವೇನು ಮಾಡಬೇಕು ಅಂತಾರೆ. ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ನೀರು? ಒಬ್ಬೊಬ್ರು ಹೆಣ್ಮಕ್ಳಿದ್ದೀವಿ ಸರ್, ಮುದುಕರಿದ್ದಾರೆ, ಕುರುಡಿದ್ದಾರೆ, ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ನೀರು? ಮನೆ ಮುಂದೆ ಆದ್ರೂ ಎಲ್ಲಾದರೂ ಒಂದನಿ ನೀರಿಲ್ಲ ಸರ್. ನೀರಿಲ್ದಿದ್ದೇನು ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಲ್ಲ. ಅದೇ ಅಧಿಕಾರಿಗಳಿಗೂ ಅವ್ರು ಬೆಳಗ್ಗೆ ಎದ್ದೆಡ್ಗೆ ನೀರು ಬೇಕು, ಸ್ನಾನಕ್ಕೆ ಬೇಕು, ಎಲ್ಲ ಸೌಕರ್ಯ ಐತೆ. ನಮ್ಮೂರಾಗ ಏನು ಸೌಕರ್ಯನೇ ಇಲ್ಲ ಸರ್. ನೀರನ್ನು ಇದು ಲಾಸ್ಟ್ ಬಾರ್ಡ್ರ್ ಆಗಿರೋದಕ್ಕಿಂತ ನೀರಿಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಬಂದು ಬೋರು ಎಲ್ಲ ಕೊರೆಸೋಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅದ್ರಾಗೂ ನೀರಿಲ್ಲ ಬೋರ್ನಾಗುವ. ಅದಕ್ಕೆ ಇಲ್ಲೇ ಮಾರಿಕಣ್ಮೆ ಹತ್ರ ಐತೆ ಡ್ಯಾಮು, ಇಲ್ಲಿಂದ ಪೈಪ್ಲೈನ್ ಹೋಗೈತೆ ಅಂತೇಳಿ ನಮಗೆ ನೀರು ಕೊಡ್ರಿ ಅಂತ ಕೇಳ್ತಿದ್ವಿ. ಅಧಿಕಾರಿಗಳು ಬರ್ತಾನಿಲ್ಲ. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದ್ದು ರೈತರು ಪರದಾಡ್ತಾ ಇದ್ದಾರೆ. ಬರ ಹಿನ್ನೆಲೆಯಲ್ಲಿ ಮುಂಡರಗಿಯ ಡಂಬಳ ಗ್ರಾಮದ ವಿಕ್ಟೋರಿಯಾ ರಾಣಿ ಕೆರೆಯನ್ನು ತುಂಬಿಸೋದಕ್ಕೆ ಒತ್ತಾಯ ಕೇಳಿಬಂದಿದೆ. ಇದು 540 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಬೃಹತ್ ಕೆರೆಯಾಗಿದೆ. ಹೀಗಾಗಿ ಜಿಲ್ಲೆಯ ಜನರು ಕೆರೆ ನೀರನ್ನೇ ಅವಲಂಬಿಸಿದ್ದಾರೆ. ಇನ್ನು ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಅಪಾರ ಪ್ರಮಾಣದ ನೀರು ಶೇಖರಣೆಯಾಗಿದೆ. ಹೀಗಾಗಿ ಬರದಿಂದ ಕಂಗೆಟ್ಟು ರೈತರು ಸಿಂಗಟಾಲೂರು ಬ್ಯಾರೇಜ್ನಿಂದ ನೀರು ಹರಿಸಿ ತುಂಬಿಸೋಕೆ ಆಗ್ರಹವನ್ನು ಮಾಡಿದ್ದಾರೆ. ರೈತರಿಗೆ ಕೆರೆಗೆ ನೀರು ಬಿಡಲು ಅನುಕೂಲ ಮಾಡಿಕೊಡಬೇಕು ಸರ್. ಇದಕ್ಕೆ ಸಿಂಗಟಾಲೂರು ಏತ ನೀರಾವರಿಯಿಂದ ಕೆರೆಗೆ ನೀರು ಬರುತ್ತೆ. 1 ತಿಂಗಳ 10 ದಿವಸ ಆಯ್ತು ನೀರು ಇಲ್ಲಿವರೆಗೆ ಆದರೂ ಸ್ಟಾಕ್ ಆಗಿಲ್ಲ. ಅದಕ್ಕೆ ನಮಗೆ ರೈತರಿಗೆ ಸರ್ಕಾರದವರು ಇದ್ರ ಬಗ್ಗೆ ಗಮನ ವಹಿಸಿ ಅಲ್ಲಿ ಬರ್ತಕ್ಕಂಥ ನೀರು 3 ಮೋಟ್ರನ್ನ ಚಾಲೂ ಮಾಡಿ ನಮ್ಮೂರು ಕೆರೆಗೆ ನೀರು ತುಂಬಿಸಿದ್ರೆ ನಮ್ಮೂರು ರೈತರಿಗೆ ಸಂಪೂರ್ಣ ಸ್ವಲ್ಪ ಅನುಕೂಲ ಆಗುತ್ತೆ. ಮೊದಲಾಗ ಬರ ಐತ್ರಿ, ನೀರು ಹೊರಗೆ ಹೊಂಟೈತಿ ಪೋಲಾಗಿ. ಆ ನೀರು ತೊಗೊಂಬಂದು ಇಲ್ಲಿ ಕೆರೆಗೆ ಹಾಕಿದ್ರೆ ಇದರಿಂದ 4 ಹಳ್ಳಿ ಬದುಕ್ತಾವಂದ್ರೆ ಇವ್ರು ಏನು ಅದ್ರ ಬಗ್ಗೆ ಲಕ್ಷಣ ವಹಿಸೋಲ್ರಲ್ರಿ ಇದು ಸರ್ಕಾರದವ್ರು. ಈಗ ಮತ್ತೆ ನಾವು ಈ ಮಳೆ ನೆಚ್ಚಿ ಎಲ್ಲ ನಾವು ಉಪಯೋಗ ಮಾಡಿದ್ದೀವಿ ರೀ. ಈ ನೀರು ಬಿಡ್ತಾರೆ ಅಂತ ಹೇಳಿ 1.5 ತಿಂಗಳಾದ್ರಿ ಇದಕ್ಕೆ ನೀರು ಬಿಡಕ್ಕೆ ಹತ್ತಿ. 1.5 ತಿಂಗಳು ಬಿಟ್ಟರು 5 ಫೂಟ್ ಆಗಿಲ್ಲ ನೀರು. ಅದಕ್ಕೆ ಸ್ವಲ್ಪ ಜಲ್ದಿ ಬಿಟ್ರೆ ನಮಗೆ ಏನಾರ ಅನುಕೂಲ ರೈತರಿಗೆ. ಈಗ ಮತ್ತೆ ಮುಂದೆ ನಷ್ಟ ಮತ್ತೆ 15 ದಿನ ಬಿಟ್ಟರೆ ಅದಕ್ಕೂ ಉಪಯೋಗ ಇಲ್ಲರಿ ಅದು ನೀರು. ಯಾಕಂದ್ರೆ ಆ ತತಿ ಮುಕ್ತಿ ಅಂದ್ರೆ ಈರುಳ್ಳಿನೂ ಬರೋದಲ್ಲ, ಯಾವ ಪೀಕನೂ ಬರೋದಲ್ಲ ರೀ. ಈಗೆಲ್ಲ ನಮ್ಮ ಭಾಗದೊಳಗೆ ಈರುಳ್ಳಿ, ಹತ್ತಿ, ಸೂರ್ಯಪಾನ, ಗೊಂಜಾಳ ಇವನ್ನೆಲ್ಲ ಬಿತ್ತನೆ ಮಾಡಿ ಈಗಾಗಲೇ ನಾವು ಮಳೆ ಅಭಾವ ಭಾಳ ಕಡಿಮೆ ಆಗಿದ್ದರಿಂದ ಬೆಳೆಗಳೆಲ್ಲ ಹಾನಿ ಒಳಗಾಗ್ತಾ ಇದ್ವಿ. ಆದಷ್ಟು ಬೇಗ ಈ ಕೆರೆ ಭರ್ತಿ ಮಾಡಿ ರೈತರಿಗೆಲ್ಲ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಈಗ ಈ ಕೆರೆ ಮುಖಾಂತರ ನೀರು ತುಂಬಿ ಹಳ್ಳಕ್ಕೆ ಹೋಗುತ್ತೆ. ಹಳ್ಳದಿಂದ ಬೇರೆ ಬೇರೆ ಗ್ರಾಮಗಳಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದೇ ಥರನಾಗಿ ಈ ಬೋರ್ವೆಲ್ ರಿಚಾರ್ಜ್ ಆಗ್ತವೆ. ಬೋರ್ವೆಲ್ ಎಲ್ಲ ಬತ್ತಿ ಹೋಗಿಬಿಟ್ಟಿದ್ದಾವೆ. ಈಗ ಇದ್ರಾಗ ಜಲ ಅಂತ ಕುಸಿತಗೊಂಡು ಈ ನೀರು ಕೆರೆ ನೀರು ಹರಿದು ಹೋಗೋದ್ರಿಂದ ಮತ್ತು ಅಂತರ್ಜಲ ಒಟ್ಟು ಹೆಚ್ಚಳ ಆಗುತ್ತೆ. ಅದೇ ಥರನಾಗಿ ರೈತರಿಗೆ ಒಂದು ಸ್ವಲ್ಪ ಈ ನೀರು ಬಿಡೋದ್ರಿಂದ ಈ ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಣ್ಣ ನೀರಾವರಿ ಇಲಾಖೆ. ಯಾದಗಿರಿ ತಾಲೂಕಿನ ಶಹಾಪುರ ತಾಲೂಕಿನ ಟಿ ವಡಗೇರ ಗ್ರಾಮಸ್ಥರು ಕುಡಿಯುವಂಥ ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿನ RO ಪ್ಲಾಂಟ್ ಸ್ಥಾಪನೆ ಆದಾಗಿನಿಂದಲೂ ಕೂಡ ಒಂದೇ ಒಂದು ದಿನ ಕುಡಿಯುವ ನೀರು ಉಪಯೋಗಿಸಲಿಕ್ಕೆ ಆಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಶುದ್ಧ ಕುಡಿಯುವ ನೀರಿನ ಯೋಜನೆ ಹಳ್ಳ ಹಿಡಿದಿದೆ. ಕಳೆದ 5 ವರ್ಷದ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ RO ಪ್ಲಾಂಟ್ ಘಟಕ ನಿರ್ಮಿಸಲಾಗಿದೆ. ಆದರೆ ಕಾರ್ಯನಿರ್ವಹಿಸದೆ ಬಂದ್ ಆಗಿದೆ. ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ಸಂಕಟದ ಮೇಲೆ ಸಂಕಟ ಎದುರಾಗಿದೆ. ಆಪ್ತ ಸ್ನೇಹಿತ ಪ್ರದೋಷ್ನ ಮಾಫಿ ಸಾಕ್ಷಿ ಹೇಳಿಕೆ ಸಂಕಷ್ಟವನ್ನು ತಂದೊಡ್ಡಿದೆ. ಇವತ್ತು CCH 59ನೇ ಕೋರ್ಟ್ನಲ್ಲಿ ಪ್ರದೋಷ್ ಹೇಳಿಕೆ ದಾಖಲಾಗುತ್ತೆ. VC ಮೂಲಕ ಹೇಳಿಕೆ ದಾಖಲು ಮಾಡ್ತಾರೆ ಪ್ರದೋಷ್. ಈಗಾಗಲೇ ಅಧಿಕೃತವಾಗಿ ಲಿಖಿತ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಾಯ್ ಬಿಡುವಂತ ಚಾನ್ಸಸ್ ಇದೆ. ಇನ್ನು A10 ವಿನಯ್ ಮಾಫಿ ಸಾಕ್ಷಿ ಅರ್ಜಿ ಸಂಬಂಧವೂ ಇವತ್ತು ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ.
ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿ ಬಗ್ಗೆ ದರ್ಶನ್ ಪರ ವಕೀಲರು ತಕರಾರನ್ನ ಮಾಡಿದ್ದಾರೆ. ಆದರೆ ಆಕ್ಷೇಪಣೆ ಅರ್ಜಿ ತಿರಸ್ಕಾರ ಆಗಿದೆ. ಮಾಫಿ ಸಾಕ್ಷಿ ಪ್ರಕ್ರಿಯೆ ಹಾಗೂ ಪ್ರಕ್ರಿಯೆ ವೇಳೆ ನಡೆಯುವಂತಹ ಪ್ರಮುಖ ಅಂಶಗಳನ್ನು ಪ್ರಶ್ನೆ ಮಾಡಬಹುದಾಗಿದೆ. ದಾವಣಗೆರೆ ವಿವಿ ವ್ಯಾಪ್ತಿಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕ ವೇಳೆ ಅಕ್ರಮ ಆರೋಪ ಕೇಳಿಬಂದಿದೆ. ಪೂರ್ಣಕಾಲಿಕ PhD ಪ್ರವೇಶಾತಿ ಜೊತೆಗೆ ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅತಿಥಿ ಉಪನ್ಯಾಸಕ ಪ್ರವೀಣ್ ಕುಮಾರ್ CH, ಚಿತ್ರದುರ್ಗ ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜು ಅತಿಥಿ ಉಪನ್ಯಾಸಕ ಮಾರುತೇಶ್ H ವಿರುದ್ಧ ದಾವಣಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಮಾಜಿ ಅತಿಥಿ ಉಪನ್ಯಾಸಕ ಮಲ್ಲಿಕಾರ್ಜುನ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ 8ನೇ ಸುತ್ತಿನ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೀಸಲಾತಿ ಹೋರಾಟದ ಕುರಿತು ಸ್ವಾಮೀಜಿ ಮಾತನಾಡಿದ್ದಾರೆ. ಮೀಸಲಾತಿ ಹೋರಾಟದ 8ನೇ ಹಂತದ ಚಳುವಳಿಯನ್ನ ಈಗಾಗಲೇ ರಾಯಭಾಗ, ಮುಧೋಳ್ ಹಾಗೂ ದೇವರ ಹಿಪ್ಪರಗಿಯಿಂದ ಆರಂಭ ಮಾಡಲಾಗಿದೆ. ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಕೂಡಲ ಸಂಗಮ ಎನ್ನುವ ಪೂಜಾ ಕಾರ್ಯಕ್ರಮದ ಹೆಸರಲ್ಲಿ ಮನೆ ಮನೆಗಳಿಗೆ ತೆರಳಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ಸಮಾಜದ ಎಲ್ಲಾ ಮುಖಂಡರೂ ಸೇರ್ಕೊಂಡು ಹೋರಾಟದ ರೂಪುರೇಷೆಗಳನ್ನು ನಿರ್ಣಯ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿರೋದ್ರಿಂದ ರೈತರೆಲ್ಲರೂ ತೊಂದರೆಯಲ್ಲಿದ್ದಾರೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇಡೀ ರಾಜ್ಯವನ್ನ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರ, ರೈತರ ಸಾಲ ಮನ್ನಾ ಮಾಡುವಂತೆ ನಿರ್ಧಾರ ಮಾಡಬೇಕು ಅಂತ ಹೇಳಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಗಣಪತಿ ಕಲೆಕ್ಷನ್ ವೇಳೆ ಅಪಘಾತ ನಡೆದು ಬೈಕ್ ಸವಾರನಿಗೆ ಗಾಯ ಆಗಿದೆ. ಆನೇಕಲ್ ಸಮೀಪದ ಚೂಡಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಗುಮ್ಮಳಾಪುರ ನಿವಾಸಿ ಹುಸೇನ್ ಎಂಬುವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಣೇಶ ಕಲೆಕ್ಷನ್ಗಾಗಿ ಯುವಕರು ಕಾರು ತಡೆದಿದ್ರು. ಈ ವೇಳೆ ಹಣ ನೀಡಲಿಕ್ಕೆ ಚಾಲಕ ಕಾರು ದಿಢೀರ್ ನಿಲ್ಲಿಸಿದ್ದಾನೆ. ಆಗ ಹಿಂದೆ ಬರ್ತಾ ಇದ್ದಂಥ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಕಾರಿನ ಮೇಲೆ ಹಾರಿದ್ದಾನೆ. ತಕ್ಷಣ ಗಾಯಾಳುವನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಕರ್ನಾಟಕದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಹೀಗಂತ ಆರೋಪಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕು, ಅಸ್ಪೃಶ್ಯತೆ ನಿವಾರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಲಾಗಿದೆ. ಕುರಿ ಕಾಯುತ್ತಲೇ IPS ಪಾಸ್ ಆಗಿದ್ದು ಯುವಕನಿಗೆ ಗ್ರಾಮಸ್ಥರು ಅಭಿನಂದನಾ ಕಾರ್ಯಕ್ರಮ ನಡೆಸಿ ಸನ್ಮಾನವನ್ನು ಮಾಡಿದ್ದಾರೆ. ಬೆಳಗಾವಿಯ ರಾಯಭಾಗದ ನಂದಿ ಕುರಳಿ ಗ್ರಾಮದಲ್ಲಿ ಕುರುಬ ಸಮಾಜದಿಂದ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಕುರಿ ಕಾಯುತ್ತಲೇ ಸಮುದಾಯದ ಯುವಕನೋರ್ವ ದೇಶದ ಅತ್ಯುನ್ನತ ಸಿವಿಲ್ ಸೇವೆಗೆ ಆಯ್ಕೆ ಆಗಿರುವುದು ಇಡೀ ನಂದಿ ಕುರುಳಿ ಗ್ರಾಮಕ್ಕೆ ಮತ್ತು ಸಮಾಜಕ್ಕೆ ಹೆಮ್ಮೆ ವಿಷಯ. ಅವರ ಈ ಸಾಧನೆ ಮುಂಬರುವಂತಹ ಪೀಳಿಗೆಗೆ ಮತ್ತು ಯುವ ಜನತೆಗೆ ದೊಡ್ಡ ಪ್ರೇರಣೆಯಾಗಿದೆ ಅಂತೇಳಿ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಶಿಬಿರಗಳ ಮೇಲೆ ದಾಳಿಯಾಯಿತು. ಇದೀಗ ಕಿಡಿಗೇಡಿಗಳು ಪಡಿತರ ಕದ್ದೊಯ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲ್ಲಯ್ಯನಪುರ ಕಳ್ಳಬೇಟೆ ಶಿಬಿರದ ಪಡಿತರ ಕಳುವಾಗಿದೆ. ಶಿಬಿರದ ಮೇಲೆ ದಾಳಿಗಳ ಬೆನ್ನಲ್ಲೇ ಕಿಡಿಗೇಡಿಗಳು 1 ತಿಂಗಳ ಪಡಿತರವನ್ನು ಕದ್ದೊಯ್ದಿದ್ದಾರೆ. ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಸೇರಿದಂತೆ ಪಡಿತರ ಕಳ್ಳತನವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆಗಳು ಬಿರುಸುಗೊಂಡಿವೆ. ಆಗಸ್ಟ್ 26ರಂದು ಗಜಪಡೆಯ ಮೊದಲ ತಂಡ ನಾಡಿಗೆ ಆಗಮಿಸಲಿದೆ. ಹೀಗಾಗಿ ಆನೆಗಳು ಹಾಗೂ ಮಾವುತರ ಕುಟುಂಬಗಳ ವಾಸಕ್ಕಾಗಿ ವೀರನ ಹೊಸಳ್ಳಿಯಲ್ಲಿ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಭಿಕ್ಷಾಟನೆ ಮಾಡ್ತಾ ಇದ್ದ ವೃದ್ಧೆಯೊಬ್ಬರು ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದು ಆಕೆಯ ಮನೆಯಲ್ಲಿ ಲಕ್ಷ ಹಣ ಪತ್ತೆಯಾಗಿದೆ. ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿದ್ದ ವೃದ್ಧೆ ನೂರ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಮನೆಯವರು ನೋಡ್ಕೊಳ್ತಿಲ್ಲ ಅಂತ ಭಿಕ್ಷಾಟನೆ ಮಾಡ್ತಿದ್ರು ಎನ್ನಲಾಗಿದೆ. ಆದರೆ ನಿನ್ನೆ ವಯೋಸಹಜ ಕಾಯಿಲೆಯಿಂದ ನೂರ್ ಮೃತಪಟ್ಟಿದ್ದು ಸಂಬಂಧಿಕರು ಹಾಗೂ ಸ್ಥಳೀಯರು ಅಂತ್ಯ ಸಂಸ್ಕಾರ ಮಾಡಿದರು. ಬಳಿಕ ನೂರ್ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಮೂಟೆಗಟ್ಟಲೆ ನಾಣ್ಯಗಳು ಹಾಗೂ ನೋಟುಗಳು ಪತ್ತೆಯಾಗಿವೆ. ಬಳಿಕ ಹಣ ಎಣಿಕೆಯನ್ನ ಮಾಡಿದ್ದು ಈ ವೇಳೆ ಲಕ್ಷಾಂತರ ರೂಪಾಯಿಗೂ ಹೆಚ್ಚು ಹಣ ಇರುವುದು ಗೊತ್ತಾಗಿದೆ. ಕೊಪ್ಪಳ ತಾಲೂಕಿನ ಬಸಾಪುರದ ಆನೆಗೊಂದಿ ಪ್ರದೇಶದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಹುಲಿ ಓಡಾಟದ ದೃಶ್ಯ ಸೆರೆಯಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಖಚಿತಪಡಿಸಿದ್ದು ಜನವಸತಿ, ದನಗಾಯಿ ಹಾಗೂ ಕುರಿಗಾಹಿಗಳು ಮುಂಜಾಗ್ರತಾ ಕ್ರಮವಾಗಿ ಜಾಗೃತಿ ವಹಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಬಸಾಪುರ, ಸಾಣಾಪುರ, ಜಂಗಿ, ರಾಂಪುರ, ಆನೆಗೊಂದು ಭಾಗದಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಹುಲಿ ಸೆರೆಗೆ ಒಟ್ಟು 20 ಸಿಸಿ ಕ್ಯಾಮೆರಾಗಳನ್ನು ಅರಣ್ಯ ಸಿಬ್ಬಂದಿ ಅಳವಡಿಸಿದ್ದಾರೆ. ಫಸಲ್ ಬಿಮಾ ಯೋಜನೆಯ ಬೃಹತ್ ಗೋಲ್ಮಾಲ್ ಪ್ರಕರಣ ಬಾಗಲಕೋಟೆ ಜಿಲ್ಲೆಯಿಂದ ರಾಜ್ಯಕ್ಕೆ ಹಬ್ಬಿಕೊಂಡಿದೆ. ಬೆಳೆ ವಿಮೆಯಲ್ಲಿ 30,28,51,580 ರೂಪಾಯಿ ವಂಚಿಸಿರುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ SIT ತಂಡದಿಂದ ತನಿಖೆ ನಡೆದಿದೆ. ಇನ್ನು ಗೋಲ್ಮಾಲ್ ಪ್ರಕರಣದ ಜಾಲದಲ್ಲಿರುವಂತಹ ವ್ಯಕ್ತಿ ರೈತನೊಂದಿಗೆ ಮಾತನಾಡಿರುವಂತಹ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದ್ ಕಡೆ ಪ್ರಕರಣದ 13 ಆರೋಪಿಗಳು ಜಾಮೀನು ಪಡೆದು ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಮತ್ತು ಒಂದ್ ಕಡೆ ಜಾಲದ ಏಜೆಂಟರ ಮೂಲಕ ವಿಮೆ ಕಟ್ಟಿದವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ವಂಚಕರ ಜಾಲ ನಂಬಿ ವಿಮೆ ಹಣ ಜಮಾ ಮಾಡಿಕೊಂಡಂತ ರೈತರಿಗೆ ಶಾಕ್ ಎದುರಾಗಿದೆ. ಸದ್ಯ ರೈತರಿಗೆ ನೋಟಿಸ್ ನೀಡಿ CID ವಿಚಾರಣೆ ಆರಂಭಿಸಿದೆ.
ಅಲ್ಲದೆ ಇಡಿಗೂ ಪ್ರಕರಣ ವರ್ಗಾಯಿಸಲಾಗಿದೆ. ರಾಜ್ಯ ಮಟ್ಟದ ಬಹುಕೋಟಿ ಹಗರಣದ ತನಿಖೆ ಕುರಿತು ಸರ್ಕಾರ ಮಾಹಿತಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಯಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ಬಂದು 2021-22ರಿಂದ ಇಲ್ಲಿಯವರೆಗೂ ಬೃಹತ್ ಹಗರಣ ನಡೆದಿದೆ ಅಂತ ಹೇಳಲಾಗಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ ಎಂಜಿನ್ ಕೈಕೊಟ್ಟಿದ್ದು ಅಪಾಯದಲ್ಲಿದ್ದ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಭಾರತೀಯ ಕೋಸ್ಟಲ್ ಗಾರ್ಡ್ ಯೋಧರು ಮಂಗಳೂರಿನ ತಟದಿಂದ ತೆರಳಿ 9 ಮೀನುಗಾರರನ್ನ ರಕ್ಷಣೆ ಮಾಡಿದ್ದಾರೆ. ಸಮುದ್ರದ ನಡುವೆ ಭಾರೀ ಗಾಳಿ ಮತ್ತು ಭಾರೀ ಅಲೆಗಳ ನಡುವೆ ಬೋಟ್ ಸಿಲುಕಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಭಾರತೀಯ ತಟ ರಕ್ಷಣಾ ತಂಡ ತಕ್ಷಣ ಆಗಮಿಸಿ ಮೀನುಗಾರರನ್ನ ರಕ್ಷಣೆ ಮಾಡಿದೆ. ಕೊಪ್ಪಳದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸತ್ಯಸಾಯಿ ಅನಾಥಾಶ್ರಮ ಮತ್ತು ಟ್ರಸ್ಟ್ ವತಿಯಿಂದ ಸಾರ್ವಜನಿಕ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ ನೀಡ್ತಾ ಇರುವಂತಹ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಯೋಜನೆಗಳು ಹಾಗೂ ಸಾರ್ವಜನಿಕ ಸೇವಾ ಕಾರ್ಯಕ್ರಮಗಳ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ವಿಶೇಷ ಸಂವಾದವನ್ನು ಆಯೋಜನೆ ಮಾಡಲಾಗಿತ್ತು. ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರೊಂದಿಗೆ ವಸುದೈವ ಕುಟುಂಬಕಂ, ಒನ್ ವರ್ಲ್ಡ್ಸ್ ಒನ್ ಫ್ಯಾಮಿಲಿ ಮಿಷನ್ ಏಕತ್ವ ಸೇವೆ ನೀಡುವ ಕುರಿತು ಸಂವಾದ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗಂಗಾವತಿ ಪ್ರಾಣೇಶ್ ಭಾಗಿಯಾಗಿದ್ದರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರೋದಕ್ಕೆ ಈ ಸೌಜನ್ಯಯುತ ಭೇಟಿ ನಡೆದಿದೆ. ಇತ್ತೀಚೆಗಷ್ಟೇ ಶಿವಕುಮಾರ್ ಅವರು ವಿದೇಶದಲ್ಲಿ ಶಸ್ತ್ರಚಿಕಿತ್ಸೆ ಶಿವರಾಜ್ ಕುಮಾರ್ ವಿದೇಶದಲ್ಲಿ ಆಪರೇಷನ್ಗಳಿಗೆ ಒಳಗಾಗಿ ಗುಣಮುಖರಾಗಿದ್ದರು. ಮುಖ್ಯಮಂತ್ರಿಗಳು ಅವರ ಆರೋಗ್ಯದ ಸ್ಥಿತಿಗತಿಯನ್ನು ಈ ಸಂದರ್ಭದಲ್ಲಿ ವಿಚಾರಿಸಿದರು.